ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದ್ರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಪ್ರಕೃತಿಯಲ್ಲಿ ಒಂದು ವಿಸ್ಮಯ, ಎಲ್ಲ ರೀತಿಯ ಗಿಡ ಮರ ಬಳ್ಳಿಗಳು ಕೊಡುವಂಥ ಶಕ್ತಿ ಈ ಪ್ರಕೃತಿಗಿದೆ. ನೋಡಿ, ಈ ವಿಸ್ಮಯದಲ್ಲಿ ಈ ಒಂದು ಋತುವಲ್ಲಿ ಮಾತ್ರ ಇದು ಹೂವು ಕಾಯಿ ಎಲ್ಲ ಬಿಡ್ತಾರೆ. ಇದು ಹೂವು ಇದು ಬಂದು ಕಾಡಲ್ಲಿ ಬರುವಂತಹ ಗಸಗಸೆ ಗಿಡ. ನೋಡಿ, ಎಲ್ಲ ಎಲೆ ಎಲ್ಲ ರೀತಿಯಲ್ಲೂ ಸೇಮ್ ಹೋಲುತ್ತೆ. ಆ ಒಂದು ಗಸಗಸೆ ಹೂವಿಗೆ ಹೋಲುತ್ತಿದ್ದು, ಅದು ವೈಟ್ ಇರ್ತದೆ, ಇದು ಯೆಲ್ಲೋ ಕಲರ್ ಇದೆ. ನೋಡಿ, ಇದು ಬಳ್ಳಿ ರೂಪದಲ್ಲಿ ಬೆಳೀತದೆ. ನೋಡಿ, ಒಂದು ಗಿಡದ ಆಶ್ರಯವನ್ನು ಪಡೆದು ಬಳ್ಳಿ ರೂಪದಲ್ಲಿ ಬೆಳೀತದೆ. ನೋಡಿ ಸ್ನೇಹಿತರೆ, ಪ್ರಕೃತಿಯಲ್ಲಿ ಒಂದಲ್ಲ ಒಂದು ವಿಸ್ಮಯ, ಪ್ರಕೃತಿಯಲ್ಲಿ ಒಂದಲ್ಲ ಒಂದು ಗಿಡ ಮರ ಬಳ್ಳಿಗಳು ಆ ಪ್ರಕೃತಿಯಲ್ಲಿ ಬೆಳೀತವೆ. ಅದನ್ನು ನಾವು ಉಪಯೋಗಿಸ್ಕೊಂಡು ಅದನ್ನು ನಾವು ಸೇವನೆ ಮಾಡ್ತಾ ಬಂದರೆ ಅನೇಕ ರೀತಿಯ ಕಾಯಿಲೆಗಳನ್ನು ವಾಸಿ ಮಾಡೋ ಶಕ್ತಿ ಈ ಗಿಡ ಮರ ಬಳ್ಳಿಯಾಗಿದೆ. ನೋಡಿ, ಇದು ದೈವವೃಕ್ಷ ಅಂತೇಳಿದ್ದೀವಿ, ಮುತುಕದ ಒಂದು ಮರ. ಇದರ ಒಂದು ಆಶ್ರಯ ಪಡೆದು ಇದು ಬೆಳ್ಕೊಂಡಿದೆ. ನೋಡಿ, ಆ ಹೂವನ್ನು ನೋಡಿ, ಹೂವನೂ ಇದರ ಒಂದು ಮಾಮೂಲಿ ನಾವು ಸೇವನೆ ಮಾಡಿದ ಗಸಗಸೆ ಅದಕ್ಕೆ ಹೋಲುತ್ತಿದ್ದು. ಇದು ಅರಣ್ಯದಲ್ಲಿ ಬರುವಂತಹ ಬಳ್ಳಿ ರೂಪದಲ್ಲಿ ಗಸಗಸೆ ಗಿಡ. ಇದು ಹೂವು ಎಲ್ಲೋ ಹೂವು ಚೆನ್ನಾಗಿ ಬಿಟ್ಟಿದೆ, ಇದಾಗ್ತಿದೆ. ಇದು ಮುಂದೆ ಅದರ ಒಂದು ಫ್ರೂಟ್ಸು, ಅದರ ಕಾಯಿ ಎಲ್ಲವನ್ನು ತೋರಿಸ್ತದೆ. ವಿಟಮಿನ್ ಸಿ ರಿಚ್ ಇರ್ತದೆ. ಒಂದು ಹೂವನ್ನು ಸೇವನೆ ಮಾಡಿದಾಗ ಒಂಥರ ಚುಚ್ಚುರು ಅಂತ ಚುಚ್ಚುತ್ತೆ, ಅಂದರೆ ಒಳ್ಳೆಯದೇ, ಅರೋಮ ಚೆನ್ನಾಗಿದೆ. ಇದರಿಂದ ಈ ಬಾರ್ಕು ಎಲೆ ಇದೆಲ್ಲನೂ ನಮ್ಮ ದಿನನಿತ್ಯ ಇರುವಂತಹ ಅನೇಕ ಕಾಯಿಲೆಗಳಿಗೆ ಇದು ಔಷಧ ಆಗುತ್ತೆ. ಸ್ನೇಹಿತರೆ, ಇದನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಜನ ನೋಡಲಿ, ಎಲ್ಲ ಪ್ರತಿಯೊಬ್ಬ ಮುಟ್ಲಿ. ನಮಸ್ಕಾರ ಸ್ನೇಹಿತರೆ.